ಮಲ್ಲಪ್ಪ ಬಿದ್ರಿ ಡಿಸಿಸಿ ಬ್ಯಾಂಕ್ ಎಕ್ಸ್ ಡೈರೆಕ್ಟರು, ಜಿಲ್ಲೆಯ ಕುರಿಗಾರ ಹೋರಾಟ ಸಮಿತಿ ವೀರಪ್ಪಣ್ಣ ಜುಮ್ನಾಳ್ ಅವರು, ವಕೀಲರು, ಹೋರಾಟಗಾರರಾದಂಥ ಯಲ್ಲಪ್ಪಣ್ಣ ಹೆಗಡೆ ಅವರು, ವೀರಪ್ಪಣ್ಣ ಬಬಲೇಶ್ವರ್ ಅವರು, ಆಮೇಲೆ ಶ್ರೀಗಳು ಸದಾಶಿವ ಪೂಜಾರಿ ಅವರು, ಆಮೇಲೆ ಗುರುಬರ ಸಂಘದ ನಿರ್ದೇಶಕರಾದಂಥ ದೇವಕಾಂತ್ ಬಿಜ್ಜರಿಗೆ ಅವರು, ರಾಜು ಗಗ್ಗೋಡ್ ಅವರು, ಗುರುಬರ ಸಂಘದ ರಾಜ್ಯಾಧ್ಯಕ್ಷರು ಯಲ್ಲಪ್ಪ ಹೆಗಡೆ, ಹೋರಾಟ ಸಮಿತಿಯ ಸಂಚಾಲಕರು ವಕೀಲರಾದಂಥ ಯಲ್ಲಪ್ಪ ಹೆಗಡೆ ಅವರು, ಡಿಸಿಸಿ ಬ್ಯಾಂಕ್ ಎಕ್ಸ್. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರತಕ್ಕಂಥ ಉದ್ದೇಶ ಆಗಸ್ಟ್ 19ರಂದು ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಏನು ಈ ಕುರಿಗಾಯಿಗಳ ಒಂದು ಬೃಹತ್ ಚಳವಳಿಯನ್ನು ಆರಂಭ ಆಗಿದೆ. ಕುರಿಗಾಯಿಗಳ ನಡಿಗೆ ವಿಧಾನಸೌಧ ಕಡೆಗೆ ಅಂತಕ್ಕಂಥ ಘೋಷ ವಾಕ್ಯದೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ದಿನಾಂಕ 19ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಪ್ಪ ಅಂತಂದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ಹಲ್ಲೆ, ದೌರ್ಜನ್ಯ, ಕಳ್ಳತನ, ಅತ್ಯಾಚಾರ ಪ್ರಕರಣಗಳು, ಕೊಲೆ ಪ್ರಕರಣಗಳು ಅತ್ಯಧಿಕ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಇವುಗಳನ್ನ ತಡೆಗಟ್ಟಬೇಕು, ಕುರಿಗಾಯಿಗಳಿಗೆ ರಕ್ಷಣೆಯನ್ನು ನೀಡಬೇಕಂತೇಳಿ ಇಡೀ ಕುರಿಗಾಯಿಗಳ ಸಮೂಹ, ಏನು ಎಲ್ಲ ಶೋಷಿತ ಸಮುದಾಯಗಳು ಕುರಿಯನ್ನ ಮೇಯಿಸಿಕೊಂಡು ಉಪಜೀವನ ಮಾಡ್ತಕ್ಕಂಥ ಈ ಕುರಿಗಾಯಿಗಳ ಸಮೂಹಕ್ಕೆ ಒಂದು ಕಾಯ್ದೆಯ ಬಲವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಸರ್ಕಾರವು ಸಹಿತ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು 2024 ಮತ್ತು 25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆನ ಜಾರಿಗೆ ತರ್ತೀವಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದರು. ತಮಗೆಲ್ಲ ಗಮನಕ್ಕಿದೆ, ಕುರಿಗಾರರ ಕೊಲೆ ಪ್ರಕರಣಗಳು ನಮ್ಮ ಬಸವ ಕಲ್ಯಾಣ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು, ಪ್ರಭು ಮೇತ್ರಿ ಅಂತಕ್ಕಂಥ ಕೊಲೆ, ನಮ್ಮ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಉಗುಲಘಾಟದಲ್ಲಿ ಚನ್ನಪ್ಪ ಜಮ್ಮನಕಟ್ಟಿ ಅಂತಕ್ಕಂಥ ಕೊಲೆ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಲಕ್ಷ್ಮೀ ಕಳ್ಳಿಮಣಿ ಅಂತಕ್ಕಂಥ ಹೆಣ್ಮಗಳ ಅತ್ಯಾಚಾರ ಮಾಡಿ ಕೊಲೆ, ಕಳ್ಳತನ ಪ್ರಕರಣ ಹೀಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಇದ್ವು ಅದಕ್ಕೆ ಸರ್ಕಾರ ಸ್ಪಂದಿಸಿದೆ. ಸರ್ಕಾರದಲ್ಲಿ ಒಂದು ಬಿಲ್ ಇದೆ. ಈಗ ಏನಪ್ಪಾ ಬಿಲ್ಲು ಅಂತಂದ್ರೆ, ಸಾಂಪ್ರದಾಯಿಕ ಕುರಿಗಾಯಿಗೆ ಸಂಬಂಧಪಟ್ಟಂಗೆ ನಾವು ಕಾನೂನು ತರುವುದಲ್ಲ, ಆ ಕಾಯ್ದೆಯನ್ನ ಮಾಡ್ಲಿಕ್ಕೆ ವಿಳಂಬ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ. ಆ ಕಾಯ್ದೆಯನ್ನ ಈಗ ಬರ್ತಕ್ಕಂಥ ಅಧಿವೇಶನ ಏನು ಆಗಸ್ಟ್ 11ರಿಂದ ಏನು ನಡೀತಾ ಇದೆ, ಈ ಅಧಿವೇಶನದಲ್ಲಿ ಆ ಕಾಯ್ದೆಯ ಈ ಮಸೂದೆಯ ಏನಾಗಿದ್ದಂದ್ರೆ ವಿಚಾರವಾಗಿ ಚರ್ಚೆಯಾಗಿ ಈ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಿ ಸಮಸ್ತ ಕುರಿಗಾಯಿ ಬಂಧುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ಹಾಗಾಗಿ ವಿಜಯಪುರ ಜಿಲ್ಲೆ ಆಗಿರ್ಬೋದು, ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕುರಿಗಾಯಿಗಳ ಬಂಧುಗಳು, ವಿವಿಧ ಸಂಘಟನೆಗಳ ಮುಖಂಡರು, ವ್ಯಕ್ತಿಪರ ಚಿಂತಕರು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ರೈತ ಪರ ಸಂಘಟನೆ ಸಹಿತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಜನರಿಗೆ ವಿಷಯನ ಮುಟ್ಟಿಸ್ತಾ ಇದ್ದೀವಿ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬೇಕು, ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ. ಪ್ರೆಸ್ ನೋಟನ್ನು ಒಂದು 2 ನಿಮಿಷದಲ್ಲಿ ಪ್ರೆಸ್ ನೋಟನ್ನು ಕೊಡ್ತೀವಿ. ಮುಗಿದರೆ ಪ್ರೆಸ್ ನೋಟನ್ನು ಎಲ್ಲರಿಗೂ ಮುಟ್ಟಿಸ್ತೀವಿ. ಮಾಡಿದ್ದೀವಿ ಕುರಿಗಾಯಿ ಬಂಧುಗಳು, ಅದಕ್ಕಿಂತಲೂ ಹೆಚ್ಚಿನ ವಿಚಾರಗಳು ಈ ಕಾಯ್ದೆಯಲ್ಲಿ ಈ ಮಸೂದೆಯಲ್ಲಿದೆ, ಇದು ಜಾರಿ ಆಗ್ಬೇಕಂತ ನಮ್ಮ ಹಕ್ಕು. ಉದ್ದೇಶಿಟ್ಟೆ ಪ್ರತ್ಯೇಕ ಕಾನೂನು ಹೆಂಗ ಪೋಕ್ಸೋ ಒಂದು ಕಾನೂನು ಐತಿ, ಆಮ್ಯಾಗ ಮಹಿಳೆಯರಿಗೆ ಎಷ್ಟು ಪ್ರತ್ಯೇಕ ಕಾನೂನು ಐತಿ, ದಲಿತ ದೌರ್ಜನ್ಯ ತಡೆ ಹೆಂಗ್ ಕಾನೂನು ಐತಿ, ಇದಕ್ಕೊಂದು ಪ್ರತ್ಯೇಕ ಕಾನೂನು ಆಗಲಿ ಅನ್ನೋದು ಒಂದು ಉದ್ದೇಶ ಸರ್. ಪ್ರತ್ಯೇಕ ನಮ್ಮ ಕುರಿಗಾರೆಲ್ಲ ಅನಕ್ಷರಸ್ಥರಾಗಿರುವುದರಿಂದ ಈ ಕಾನೂನುಗಳ ಬಗ್ಗೆ ಅವರಿಗೆ ಹೆಚ್ಚು ಜ್ಞಾನ ಇರುವುದು. ಈ ಪ್ರತ್ಯೇಕ ಕಾನೂನು ಆದ ತಕ್ಷಣ ಏನಾಗ್ತದಲ್ಲ, ಅವರಿಗೆ ಸರ್ಕಾರದ ಮೇಲೇ ಒಂದು ಹೆಚ್ಚಿನ ಜವಾಬ್ದಾರಿಗಳನ್ನು ಬೀಳ್ತದೆ ಅನ್ನುವಂಥ ಉದ್ದೇಶಕ್ಕಾಗಿ ಒಂದು ಬಲ ಸಿಗಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೀವಿ. IPC ಸೆಕ್ಷನ್ ಹೊರತುಪಡಿಸಿ ವಿಶೇಷ ಕಾಯ್ದೆಯನ್ನು ಮಾಡಬೇಕಂತ ಅನ್ನುವಂಥದ್ದೇ ನಮ್ಮ ಈ ಸಮಿತಿಯ ಒತ್ತಾಯ. ಸರಿ, 11ನೇ ತಾರೀಕು ಆಗಸ್ಟ್ 11ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದ್ರಲ್ಲ ಸರಿ, 19 ತಾರೀಕಿಗೆ ಅಂದರೆ ಈಗ ವಿಜಯಪುರ ಜಿಲ್ಲೆಯಿಂದ ಎಷ್ಟು ಜನ ಹೋಗೋ ಸಾಧ್ಯತೆ ಇದೆ? ಸುಮಾರು ಒಂದು 1500ರಿಂದ 2000 ಜನ ಹೋಗ್ತಾರೆ ಜಿಲ್ಲೆ.
ಇದ್ದಿದ್ದ ವಿಷಯಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ನಾವು ಮುಂದಾದ 10 ವರ್ಷಗಳಾದಂಥದ್ದು ನಿಮ್ಮ ಪತ್ರಿಕೆ ಮುಖಾಂತರ ನೀವು ನೋಡಿರ್ಬೋದು. ನಾವು ಹೋರಾಟಗಳನ್ನು ಮಾಡೋದು ವಿಜಯಪುರ DC ಆಫೀಸ್ನಲ್ಲಿ ಕುರಿಗಳು ಹಾಕಿದ್ದು, ವಿಜಯಪುರ ತಾಲೂಕು ತುಂಬ ಯಾವ ತಾಲೂಕದಲ್ಲಿ ನಾವು ಕುರಿಗಳನ್ನು ಹಾಕಿದ್ದೆವು, ಕುರಿಗಳ ಹೋರಾಟಗಳನ್ನು ಮಾಡಿದ್ವಿ, ಕುರಿ ತಂದು ಸ್ಟ್ರೈಕ್ಗಳನ್ನು ಮಾಡಿದೆವು. ಅದರಿಂದ ಯಾವುದೂ ನಮ್ಮ ಎಷ್ಟು ಮಾಡಿದ್ರು ನಮ್ಗೆ ಹೋರಾಟಗಳ ಫಲ ಸಂದೇಶವಾಗಿ ಸಿಕ್ಕಿಲ್ಲ. ಇನ್ನು ಮೇಲೆ ಅದೇ ರೀತಿಯಾಗಿ ಮುಂದುವರೆದರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ತಿಳ್ಕೊಂಡು ನಾನು 2 ಮಾತು ಮುಗಿಸ್ತೇವೆ. ಜೈ ನಾವು ಎಚ್ಚರಿಕೆ ಏನು ಕೊಡ್ಲಿಕ್ಕೆ ಬಯಸ್ತೇವೆಪ್ಪ ಅಂತಂದರೆ ಹಿಂದೆ ಆದಂಥ ಘಟನೆಗಳು ಇನ್ನು ಮುಂದುವರೆದರೆ, ಯಾವುದೇ ದುರ್ಘಟನೆಗಳನ್ನು ನಡೆದರೆ, ಕುರಿಗಾರ ಮೇಲೆ ಹಲ್ಲೆಗಳನ್ನಾದರೆ, ಕುರಿಗಾರ ಸುಲಿಗೆಗಳಾದರೆ, ಕೊಲೆ ಪ್ರಕರಣಗಳಾದರೆ, ಕಳ್ಳತನ ಪ್ರಕರಣಗಳಾಗಲಿ ನಾವು ಯಾರು ಇವತ್ತಿನ ದಿವಸ ನಾವು ಸಹಿಸುವುದಿಲ್ಲ. ಸರ್ಕಾರಕ್ಕೆ ನಾವು ಶಡ್ಡು ಹೊಡಿತೇವೆ. ಇನ್ನು ಮುಂದೆ ಇವತ್ತೇ ಲಾಸ್ಟ್, ಇದೇ ಫಸ್ಟ್. ಇನ್ನು ಸರ್ಕಾರಕ್ಕೆ ಏನೇ ನಮ್ಮ ಕುರಿಗಾರಿಗೆ ಬರೇ ಒಂದು ಕುರಿ ಯಾವುದೇ ಥರದಿಂದ ಅನ್ಯಾಯದಿಂದ ಹಾಳಾಗಿದರೆ ನಾವು ಬಿಡುವುದಿಲ್ಲ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳ ಮುಖಾಂತರ ನಾವು ಅವುಗಳನ್ನು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ಹೋರಾಟಗಳನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ಇನ್ನೆಲ್ಲ ಮಾಧ್ಯಮದವರ ಮುಖಾಂತರ ನಾವು ಕುರಿಗಾರಿಗೆ ಒಂದೇ ಜಾತಿಯವರು ಬರೀ ಕುರುಬರಷ್ಟೇ ಅಲ್ಲ, ಕುರಿಗಾರ ಪ್ರತಿಯೊಬ್ಬ ಅನಕ್ಷರಸ್ಥನು ಕೂಡ ಇವತ್ತು ಕುರಿ ಕಾಯ್ದೆ ಒಂದು ಉಪಜೀವನ ನಡೆಸ್ತಾ ಇದ್ದಾನೆ. ಬರೀ ಕುರುಬರಷ್ಟೇ ಅಲ್ಲ, ಕುರುಬರಿಂದ ಉದ್ಯೋಗ ಕೈ ಜಾರ್ತಾ ಇದೆ. ಎಲ್ಲ ಜನಾಂಗದವರು ಈ ಕುರಿಗಾರಿಕೆ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ. ಈ ಬರೀ ನಾವು ವೇದಿಕೆ ಮೇಲೆ ನಾವು ಕುರುಬರು ಅಂತ ಹೇಳಿ ತಿಳ್ಕೊಂಡು ನಾವು ಕುರುಬರ ಬಗ್ಗೆ ಅಷ್ಟೇ ಅಲ್ಲ, ಇದು ಇಡೀ ಕುರಿಗಾರ ಬಗ್ಗೆ, ಕುರಿಗಾರ ಯಾರು ಸಾಕಾಣಿಕೆ ಮಾಡ್ತಾರೋ ಅವರೆಲ್ಲರ ಏಳಿಗೆ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದು ಬರೀ ಕೇವಲ ನೀವು ಅನ್ಯಥವನ್ನು ಭಾಷಿಸಬಾರದು, ಬರೀ ಕುರುಬರ ಬಗ್ಗೆ ತಿಳ್ಕೊಂಡು. ಈ ನಿಜವಾಗಿ ಹೇಳಬೇಕಂದ್ರೆ ಕುರುಬರಿಂದ ಈ ಉದ್ಯೋಗ ಕೈ ಜಾರ್ತಾ ಇದೆ. ಇದು ಎಲ್ಲ ಜನಾಂಗದವರ ಒಂದು ಉದ್ಯೋಗ ಆಗಿದೆ. ಯಾಕಪ್ಪ ಅಂತಂದ್ರೆ ಈ ಭೂಮಿಗಳನ್ನು ತುಂಡು ಭೂಮಿಗಳಾಗಿರೋದ್ರಿಂದ ಈ ಆಡುಗಳಂತಂದ್ರೆ ಕಾಮಧೇನು ಅಂತೇಳಿ ಕರಿತಾ ಇದ್ದಾರೆ. ಈ ಕುರಿ ಆಡು ಮೇಕೆಗಳನ್ನು ಈ ಕಾಮಧೇನು ಅಂತೇಳಿ ಕರಿತಾ ಇದ್ದಾರೆ. ಆ ಒಂದೊಂದು ಸಣ್ಣ ಕುಟುಂಬಗಳು ಇವತ್ತಿನ ದಿವಸದಲ್ಲಿ ಸಣ್ಣ ಪ್ರಾಣಿಗಳನ್ನು ಸಾಕಿ ತಮ್ಮ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅವುಗಳನ್ನು ಸಣ್ಣ ಸಂಸಾರಗಳನ್ನು ಇನ್ನು ಮುನ್ನಡೆಸಬೇಕಾದ್ರೆ ತಮ್ಮೆಲ್ಲ ಮಾಧ್ಯಮದವರ ಸಹಕಾರ ಬಹಳ ಅತಿ ಮುಖ್ಯ ಇದೆ. ತಾವೆಲ್ಲರೂ ಸರ್ಕಾರಕ್ಕೆ ನಮ್ಮ ಅಳನನ್ನು, ನಮ್ಮ ನೋವನ್ನು, ನಮ್ಮ ಕುರಿಗಾರ ಸಂಕಷ್ಟಗಳನ್ನು, ನಮ್ಮ ಕುರಿಗಾರ ತೊಂದರೆಗಳನ್ನು ನೀವು ಮುಟ್ಟಿಸಬೇಕಂತ ಹೇಳಿ ತಿಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ. ಇದೇ 19ರಂದು ಇದೇ